ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಬಹುಶಃ ಈಗ ನಾಳೆ ಅಲ್ಲ, ಬಹುಶಃ ಭವಿಷ್ಯದಲ್ಲಿ ನಾಳೆನೂ ಬಂದು ಬಹುಶಃ ನಾಳೆ ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಬಹುಶಃ ಈಗ ನಾಳೆ ಅಲ್ಲ, ಬಹುಶಃ ಭವಿಷ್ಯದಲ್ಲಿ ನಾಳೆನೂ ಬಂದು ಬಹುಶಃ ನಾಳೆ. ಈಗಾಗಲೇ ನಿಮ್ಮ ಪ್ರಶ್ನೆಗೆ ಬೆಂಗಳೂರಲ್ಲಿ ಉತ್ತರ ಆಗಿದೆ. ಸೊ ಮತ್ತೆ ಪದೇ ಹೇಳೋದು ಅವಶ್ಯಕತೆ ಇಲ್ಲ, ಕಾದ್ ನೋಡೋರು ಅಷ್ಟೇ. ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಬಹುಶಃ ಈಗ ನಾಳೆ ಅಲ್ಲ, ಬಹುಶಃ ನಾಳೆ. ಬಹುತೇಕ ಶಾಸಕರು ಯಾರು ಕೆಲಸ ಮಾಡ್ತಾ ಇಲ್ಲ, ಸಚಿವರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ನೋಡಿ, ಒಂದ್ ಕಡೆ ಪರೋಕ್ಷವಾಗಿ ಉತ್ತರ ಕರ್ನಾಟಕ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆ ಇಟ್ಟಿದ್ರು. ಒಂದ್ ಕಡೆ ಆಗುತ್ತೆ, ಒಂದ್ ಕಡೆ ಆಗೋಲ್ಲ, ಎರಡೂ ಆಗಿದೆ. ಕೆಲವು ಆಗಿಲ್ಲ ಒಪ್ಕೊಳ್ತೀವಿ, ಆಗಿದ್ದು ಕೂಡ ಇದೆ, ಬಹಳಷ್ಟು ಇದೆ. ಈಗ ಉದಾಹರಣೆ ಬಸ್ ಕೊಟ್ಟಿದ್ದಾರೆ, ಸಿಟಿ ಕೂಡ 100 ಕೊಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆ ಇದು, ಒಂದ್ಸಲ ಲೇಟ್ ಆಗುತ್ತೆ. ಸಾರಿಗೆ ಅಷ್ಟೇ ಅಲ್ಲ ಸರ್, ಬೇರೆ ಬೇರೆ ಕಂದಾಯ ಇರ್ಬೋದು, ಗೃಹ ಇಲಾಖೆ, ಇಲ್ಲ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಿಗೆ ಸೀಮಿತವಾಗಿರೋಲ್ಲ ಇಲಾಖೆ, ಇಡೀ ರಾಜ್ಯಕ್ಕೆ ಇರ್ತದೆ. ರಾಜ್ಯಕ್ಕೆ ಮಾಡ್ತಿರ್ತಾರೆ, ಸ್ವಲ್ಪ ವಿಳಂಬ ಆಗಿರ್ಬೋದು, ಅದು ಒಪ್ಕೋತೀವಿ ಅಷ್ಟೇ. ವಿವಿಧ ಇಲಾಖೆಗಳಲ್ಲಿ ಭರ್ತಿ ಆಗ್ತಾ ಇದೆ, ಒಳ ಮೀಸಲಾತಿ ಜಾರಿ ಆಗ್ತಾ ಇಲ್ಲ. ಇಲ್ಲ, ಸದ್ಯ ಒಳ ಮೀಸಲಾತಿ ಇಲ್ಲ ಸದ್ಯಕ್ಕೆ. ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ಪದೇ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಏನು ಯಾವ ವಿಷಯ ಹೊರತುಪಡಿಸಿ ಏನು ಈಗ ನೇಮಕಾತಿಗೆ ಮುಂದಾಗಿದೆ ಸರ್ಕಾರ. ಯಾರಿಂದ ಯಾರು ತಡೆ ಹಿಡಿದವ್ರು? ಯಾರು? ಕೋರ್ಟ್ ಹಿಡ್ದಿದ್ದಾರೆ. ಕೋರ್ಟ್ ಹಿಡಿದ್ಮ್ಯಾಗ ಯಾರು ಏನ್ ಮಾಡೋರು? ಮುಂದಾಯ್ತು ಅನ್ನೋದು ಅವ್ರು ಏನ್ ಮಾಡ್ಬೇಕು ಆಗೋಲ್ಲ. ನ್ಯಾಯಾಲಯದಾಗ ತಡೆಯಾತಿ ಇರೋದ್ರಿಂದ ನಾವು ತಡೆ ಹಿಡ್ಲೇಬೇಕಾಗಿದೆ, ಹಿಡಿದಿದ್ವಿ. ಮುಂದದ ಅಂತಿಮ ಆದೇಶ ಬರಲಿ, ಬಂದ್ಮ್ಯಾಗ ಏನ್ ಮಾಡ್ಬೇಕು ನೋಡೋಣ. ಸರ್, ಈಗ ಮುಖ್ಯಮಂತ್ರಿ ಕುರ್ಚಿ ವಿವಾದ ಏನೋ ಅಂತ್ಯ ಆಗಿದ್ರು? ಇಲ್ಲ ಪದೇ ಕುರ್ಚಿ ಇದೆ ಇಲ್ಲ. ಈಗ ಅವ್ರ ಶಾಸಕರು ಡಿನ್ನರ್ ಫಸ್ಟ್ ಹೇಳ್ಯಾರಲ್ಲ, ಅದನ್ನ ಸುಮಾರು 1.5 ದಿವಸ 1.5 ತಿಂಗಳಾಯ್ತು ಸರ್. ಬೇಡಿಕೆ ಸರ್ ಜನರಿಗೆ ಮಾಡ್ತಾರ ಹೇಳಿ. ರಾಜ್ಯಾದ್ಯಂತ ಎಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಕಡೆ ಕೂಡ ಸಂಘಟನೆ ಜೊತೆಗೆ ಎಲ್ಲ ಶಾಸಕರು ಕೂಡ ತಮ್ಮನ್ನ ಎಲ್ಲೊಂದು ಮೆಸೇಜ್ ರವಾನೆ ಆಗ್ತಾ ಇದೆಯಾ? ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲಿ ಹೋಗ್ತೀವಿ. ಪಕ್ಷ ಕಟ್ಟೋದು ಅಷ್ಟೇ ನಮ್ಮ ಕೆಲಸ. ಏನ್ ಸರ್ ಏನಾರ ಆಶ್ವಾಸನೆ ಹಳೇದ ಡಿ ಕೆ ಶಿವಕುಮಾರ್